ಸರ್ ನಿಮ್ಮ ಹೆಸರು ಹೇಳಿ ಸರ್. ಪ್ರದೀಪ್ ಅಂದ್ಬಿಟ್ಟು. ಪ್ರದೀಪ್, ಲಾಸ್ಟ್ ಟೈಮು ಒಂದು ಸರಿ ವೀಡಿಯೋ ಮಾಡಿದ್ದಲ್ವಾ? ಯಾವ ಊರಿದು? ಚುಂಚನಕಟ್ಟೆ ಹೊಸೂರು ಹತ್ರ. ಈಗ ಆವಾಗ ಗೊನೆ ಬಂದಿರಲಿಲ್ಲ, ಗೊನೆ ಬಂದೈತೆ. ಇಲ್ಲಿ ಎಷ್ಟು ಚಿಪ್ ಇದೆ ಸರ್ ಇದು? 1 2 3 4 5 6 7 8 9 10 11 12 13 ಚಿಪ್ ಕಾಣಿಸ್ತಾ ಇದೆ. 13 ಚಿಪ್ ಇದೆ. ಎಲ್ಲವೂ ಗೊನೆ ಬರ್ತಾವೆ ನೋಡಿ. ಇದು ನೋಡಿ, ಈ ಹೂ ತೆಗಿಬೇಕು. ಕಾಯಿ ಎಲ್ಲ 3 ಇಂಚ್ಗಿಂತ ದೊಡ್ಡ ಚಿಪ್ ಇದೆ. ಗೊನೆನೂ ದೊಡ್ಡ ಗೊನೆ ಇದೆ. ಟ್ರಂಚ್ ಮಾಡಿ ಹಾಕಿರೋದು. ಫುಲ್ಲೆಲ್ಲ ಟ್ರಂಚ್ ಮಾಡೋದು. ಚೆನ್ನಾಗಿದೆ ನೋಡಿ, ಕಾಯೆಲ್ಲ ಚೆನ್ನಾಗಿ ಬರ್ತಾಯಿದೆ. ಇದು ಗಿಡ ತಂದಿದ್ದ ಆಮೇಲೆ ಅಲ್ವಾ? ವೇರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ಮು. ಇಲ್ಲಿ ಬಾಳೆ ಗಿಡ ತಗೊಂಡಿದ್ರು ನೋಡಿ, ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಗೊನೆಗಳು. ಮತ್ತು ನೆರಳಾಗೋದಕ್ಕೆ ಹೈಟ್ ಆಗಿರೋ ಸರ್ ಇದು. ನೆರಳಾಗಿಲ್ಲ ಅಂದರೆ ಹೈಟ್ ಆಗ್ತಿರಲಿಲ್ಲ. ಇದು ನಮ್ಮ ದೂರವಾಣಿ ಸಂಖ್ಯೆ 9902038931. ಇಂಗ್ಲೀಷಲ್ಲೂ ತೋರಿಸ್ಬಿಡ್ತೀನಿ. ಕನ್ನಡ ಸರ್ ಗೊತ್ತಾಗಲ್ಲಪ್ಪ. ಅದೇ ಮಂಕ ಕಾಣಿಸ್ತಾ, ಕನ್ನಡದ ಬತ್ತು. ಇದಕ್ಕೆ ಮಂಕ ಕಾಣಿಸ್ತಾ ಐತೆ. ಈಗ ಕಾಣಿಸ್ತಾ ಇದೆ. ಎಲ್ಲ ಫುಲ್ ಚೆನ್ನಾಗಿ ಗೊನೆ ಬರ್ತೈತೆ. ನೀರನ್ನ ಡ್ರಿಪ್ಪರ್ನ ಒಂಚೂರು ಸೆಂಟ್ರಿಗೆ ಮಡಗಿ. ಮಾತ್ರ ಭಾರಿ ಹೈಟ್ ಆಗ್ಬಿಟ್ಟು ಸರ್. ಇಷ್ಟು ಹೈಟ್ ಎಲ್ಲೂ ಆಗಿಲ್ಲ. ನೆರಳಿಲ್ಲ ಅಂದರೆ ಇಷ್ಟೊಂದು ಹೈಟ್ ಆಯ್ತಿರಲಿಲ್ಲ ನೋಡಿ. ಬಾಳೆಗೊನೆ ಇದೆ. ಕಾಯಿ ಹೂವು ಚೋಟ ಬರ್ತಾವೆ, ದಪ್ಪ ಬರಬೇಕು, ಉದ್ದ. ಸ್ವಲ್ಪ ಗೊಬ್ಬರ ಕೇಳ್ತಾವೆ ಕಾನಿಗಳು. ಈಗ ಮೊದಲನೇ ಚಿಪ್ಪು ಎಷ್ಟು ಬಂದಿದ್ದು? 10 ಅಲ್ವಾ? ಯಾವುದೋ ಒಂದು ಅದು ಯಾವ್ದು ಹೇಳಿ? ಬನ್ನಿ. ಅದೆಲ್ಲ ಗೊನೆ ಬಂದಿರ್ತಕ್ಕಂಥದ್ದು. ಏನು ಅನಿಸ್ತದೆ ಸರ್ ನಿಮಗೆ? ಕಾಯಿ ಒಂಚೂರು ಬಲಿಬೇಕು ಬೇಗ. ವರಮಹಾಲಕ್ಷ್ಮಿ ಅಷ್ಟು ಬಲಿಬೇಕು ನೋಡಿ. ಗೊನೆ ಚೆನ್ನಾಗಿದೆ ಸರ್. ಗೊನೆ ಹೊರಗಡೆ ಬಂದಮೇಲೆ 1.5 ತಿಂಗಳಿಗೆ ಅಲ್ಲ 3 ತಿಂಗಳಿಗೆ ಕಟಿಂಗ್ ಆಗಬೇಕು. ಇದು ನಿಮ್ಮದು ಇನ್ನೊಂದು 15 ಎಕ್ಸ್ಟ್ರಾ ತಗೊಬಿಡ್ತದೆ. ಎಲ್ಲ ಗೊನೆಗಳು ಸೂಪರಾಗಿ ಒಳ್ಳೆ ಉದ್ದಕ್ಕೆ ನೀಟಾಗಿ ಬಂದವೆ. ಅದ್ರ ಜೊತೆಗೆ ಯಾವುದೋ ಡಿಸೀಸ್ ಇಲ್ಲ, ಮೈನ್ ಇರೋದು. ಇವೆಲ್ಲ ನಿಮಗೆ 25 kg ಮೇಲೆ ಬರ್ಬೇಕು ಸರ್. 30 kg ಹತ್ತತ್ರ. ಹೌದಾ? ಕಾಯಿ 30 kg ಗ್ಯಾರಂಟಿ ಬರಬೇಕಿದು. ಮಳೆ ಬಿದ್ದಿದ್ರೆ ಸರ್ ನಿಮಗೆ ಇನ್ನೂ ಒಂದು 2 ಚಿಪ್ ಜಾಸ್ತಿನೂ ಬರೋದು. ಮಳೆನೇ ಇಲ್ಲ ನಿಮಗೆ. ಗಿಡಗಳೆಲ್ಲ ನೋಡ್ಲಿಕ್ಕಾಗ್ಬೋದು. ಗೊನೆ ನೋಡೋಕೆ ಒಳ್ಳೆ ಆನಂದವಾಗುತ್ತದೆ. ತೋಟಕ್ಕೆ ಬಂದರೆ ತುಂಬ ಚೆನ್ನಾಗಿದೆ. ನಾನು ನೀವು ಫೋನ್ ಮಾಡೋಕ್ಕಿಂತ ಮುಂಜಾನೆ ಆಗಲೇ ಬಂದು ನಿಂತ್ಕೊಂಡೆ ಜರಗೋಡ ಕೊಪ್ಪಳಿದೆಯಲ್ಲಿ. ಅದು ಹಾಗೆ ಗರಿ ಫ್ರೀ ಮಾಡಿಕೊಂಡ್ರೆ ಕಾಯಿ ಸ್ಕ್ರಾಚ್ ಹಾಕಿಲ್ಲ. ಕಾಯಿ ಒಳ್ಳೆ ವೈಟ್ ಶೈನಿಂಗ್ ಬರ್ತಾಯಿದೆ. ಬರ್ತಾಯಿದೆ ಸಾಕು ಸರ್. ಕಾಯಿ ದಪ್ಪ ಉದ್ದಾಯ್ತವೆ ಅವು. ಅದು ಇವೆಲ್ಲ ಏನು 25 kg ಮೇಲೆ ಬರ್ತವೆ ಸರ್ ಇವು. ರೆಗ್ಯುಲರಾಗಿ ನೀರು ಹಾರ್ತದೆ ಇದು. ರೆಗ್ಯುಲರಾಗಿ ನೀರು ಹಾಕಿದ್ರೆ ಅಂಥ ದೊಡ್ಡ ಗೊನೆ ಬರೋಲ್ಲ. ಚೋಟ ಗೊನೆ ಆಯ್ತದೆ ಇದು. ಶೀತ ಜಾಸ್ತಿ ಇದೆ. ಅದೇ ಪಕ್ಕದಲ್ಲಿ ದೂರಲ್ಲಿ ನೀರಿದೆ, ಇದು ದೊಡ್ಡ ಗೊನೆ ಬರ್ತದೆ ನೋಡಿ. ಅದಕ್ಕೆ ನೀರನ್ನ ಮಿತವಾಗಿ ಕೊಡಬೇಕಂದ್ರೆ ನೋಡಿ. ಅದು ಇದು ಹರಿತಾ ಇರೋದ್ರಿಂದ, ಆ ಥರ ನಲ್ಲಿ ಹರಿತಾ ಇರೋದ್ರಿಂದ ಅದು ಹಂಗಾಗಿರೋದು ನೋಡಿ. ಈ ಥರ ಬರಬೇಕು ಗೊನೆಗಳು ಈ ಲೆವೆಲಲ್ಲಿ. ಈ ಥರ ಬಂದರೆ ಸಕ್ಕ ದೊಡ್ಡ ಗೊನೆ ಬರ್ತದೆ. ತೂಕನೂ ಜಾಸ್ತಿ ಬರ್ತದೆ. ಇದು ಏನೋ ಇನ್ನು ಮಾಡ್ದಂಗೆ ಆನಿಲ್ಲ. ತುಂಬ ಚೆನ್ನಾಗಿ ಕೆಳಗಡೆ ಹೇಳಿರಿ. ಇಲ್ಲಿ ಇದು ಹೇಳಿರಿ. ಸುತ್ತಳತೆ ಹಾಕಿ. ಇದು ಕಂಬ ಎಷ್ಟು ದಪ್ಪ ಬರುತ್ತೆ ಅಂತ ಸುತ್ತಳತೆಗೆ. ಹಂಗೆ ಅಲ್ಲಿಂದ ಹಿಡ್ಕೊಳ್ಳಿ. ಎಷ್ಟು ಅಡಿ ಬರ್ತದೆ ನೋಡಿ ಈ ಕಡೆಗೆ. 2.5 ಅಡಿ ದಪ್ಪ ಇದೆ. ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡ್ಕೊಳ್ಳಿ. ಅದು ಮಾಡಿಬಿಟ್ಟು ಬನಾನಾ ಸ್ಪೆಷಲ್ ಅಂತ ಬರುತ್ತೆ. ಈ ಗರಿ ಹಂಗಾಗಿ ಬನಾನಾ ಸ್ಪೆಷಲ್ ಅಂತ ಮಾಡ್ಕೊಳ್ಳಿ. ಅದನ್ನು ಸ್ಪ್ರೇ ಮಾಡಿ ಸದ್ಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬರ್ತಾವೆ ಬಂದುಬಿಡಲಿ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ರೆಕವರಿ ಆಯ್ತವೆ, ಎಲ್ಲ ಬರ್ತವೆ. ಚೆನ್ನಾಗಿ ಕಾಣಿಸ್ತಲ್ವ ತೋಟ? ಬದಲಾವಣೆ ಕಾಣಿಸ್ತಾ ಇದೆ.
ಸಾವಯವ ಗೊಬ್ಬರ ಕೊಟ್ಟಿದ್ದು ಅದ್ರಲ್ಲಿ ಬದಲಾವಣೆ ಕಾಣಿಸ್ತದೆ. ಈಗ ಎಷ್ಟು ದಿನಕ್ಕೆ ಬದಲಾವಣೆ ಕಾಣಿಸ್ತು ಸರ್ ನಿಮಗೆ? ಒಂದು 15 ದಿನಕ್ಕೆಲ್ಲ ಒಂದು 15 ದಿನಕ್ಕೆಲ್ಲ ಕಾಣಿಸ್ತು. ಅದು 7 ದಿನಕ್ಕೆ ಬರುತ್ತೆ. ಬಟ್ ದೊಡ್ಡ ಗಿಡಗಳಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡೋಕ್ಕಾಗಿರಲ್ಲ. ನೋಡಿ ಎಲ್ಲ ದೊಡ್ಡ ಗೊನೆ ಬಂದಿದೆ. 1 2 3 4 5 6 7 8 9 10 11 12 ಚಿಪ್ ಬಂದಿದೆ ನೋಡಿ. ನಿಮ್ಮ ಪ್ರಕಾರ ಇನ್ನೊಂದು ತಿಂಗಳು ಬೇಕಾಗಿದೆ? ಇನ್ನೊಂದು ತಿಂಗಳು ಸಾಕು. ನೋಡಿ 2 ಆ ಕಡೆದು ಈ ಕಡೆ ಈಗ ತಾಡಕೊಂಡಿದೆ. ಇದು ತೆಗೀರಿ ಕರಿ. ಸಾಕು ಸಾಕು ಸಾಕು. ಸರ್ ಮೊದಲು ಬಂದಿರೋವು ತುಂಬ ಚೆನ್ನಾಗವೆ. ಈಗ ಇನ್ನೂ ಬರ್ತಾರವಂತೂ ಇನ್ನೂ ಚೆನ್ನಾಗಿ ಬರ್ತಾವೆ ಸರ್. ಇವು ಗಿಡಗಳೆಲ್ಲ ಕಂಬ ನೋಡಿ, ಎಲ್ಲ ಯಾವುದು ಡಿಸೀಸ್ ಇಲ್ಲ ನೋಡಿ. ಇದೊಂದು ಏನಕ್ಕೋ ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದೆ ನೋಡಿ. ಇದು ನೀರು ವ್ಯತ್ಯಾಸ ಆಗ್ಯಾರ. ಇದೊಂದು ಇಲ್ಲಿ ಗೊನೆ ಮುಂದಕ್ಕೆ ತಳ್ಳಿಲ್ಲ. ಇದು ಏನೋ ಪ್ರಾಬ್ಲಮ್ ಆಗಿದೆ, ನೀರಿನ ಪ್ರಾಬ್ಲಮ್ ಏನು ಅನ್ನಿಸ್ತಾ ಇದು. ನೋಡಿ ಇದ್ರೊಳಗಡೆ ಪಕ್ಷಿ ಮೊಟ್ಟೆ ಹಾಕಿರ್ತದೆ. ಜೋಪಾನ ಮುಟ್ಟಾಗ ಅದರೊಳಗಡೆ ಹಾವು ಗೀವು ಸೇರ್ಕೊಂಡಿರ್ತವೆ ಮೊಟ್ಟೆ ತಿನ್ಲಿಕ್ಕೆ. ಇದ್ರೊಳಗಡೆ ಅದ್ರೊಳಗಡೆ ಚಿಪ್ಪು ಒಳಗಡೆ ಕಚ್ಚಿರ್ತಾವಲ್ಲ, ಅದ್ರೊಳಗಡೆ ಹಾವಿನ ಮರಿಗಳು ಸೇರಿಬಿಟ್ಟಿರ್ತವೆ. ಕಟಿಂಗ್ ಮಾಡೋಕೆ ಜೋಪಾನ ಕಟಿಂಗ್ ಮಾಡಿ ಅಂತದೆ. ಇಲ್ಲಿಗೆ ಲಾಸ್ಟ್ ಅಲ್ವಾ? ಬಂದೆ ಇದನ್ನು ತಗೊಳ್ತೀನಿ. ಇದು ನೋಡಿ, ಇದೇ ಮೊದಲನೇ ಗೊನೆ ಅನಿಸ್ತದೆ. ಇದು ಇನ್ನೊಂದು 15 ಕಟಿಂಗ್ ಬರ್ತದೆ ಸರ್. ಹಾಂ, ಈಗ ಏನು ಅನಿಸ್ತದೆ ಸರ್ ನಮ್ಮಲ್ಲಿ ಗಿಡ ತಗೋಬೋದಾ ರೈತರು? ಹಾಂ, ರೈತರಿಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ, ತಗೋಬೋದು. ಬಂದು ತೋಟ ವಿಸಿಟ್ ಮಾಡ್ತೀರಾ? ಈ ಸಮಸ್ಯೆ ಇಲ್ಲ ಸರ್, ತಗೋಬೋದು. ಒಟ್ಟಲ್ಲಿ ನೀಟಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವು ಕೊಟ್ಟರೆ ಗಿಡ ಜೊತೆಗೆ ರೈತರು ಚೆನ್ನಾಗಿ ನೋಡ್ಕೋಬೇಕು. ರೈತರು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದು ಬರೋಲ್ಲ. ಅದು ಆವಾಗ ವ್ಯತ್ಯಾಸ ಆಗುತ್ತೆ. ಮೊದಲು ಅವ್ರು ರೈತನಿಗೆ ಏನಾಗಿದೆ, ನೀರು ಬಿಡಬೇಕು. ನೀರು ಗೊಬ್ಬರ, ಈ ದಡ್ನಾರಂಭ ಗೊಬ್ಬರದಲ್ಲಿ ಅಂತಾರಲ್ಲ, ಈಗ ಅದರಲ್ಲೇ ಬರ್ತಕ್ಕಂಥದ್ದು ನೋಡಿ. ಈ ಥರ ತೇವ ಮಾಡಬೇಕಿಲ್ವ ಇಲ್ಲಿ ದಿಂಡು, ಈ ದಿಂಡು ಥರ ಮಾಡಬೇಕು. ಗೊನೆ ಎಲ್ಲ ಚೆನ್ನಾಗಿ ಬಂದಿದೆ. ಇದೊಂದು 12 kg ಮೇಲೆ ಬರುತ್ತೆ. 12 kg ಮೇಲೆ ಬರುತ್ತೆ. ಮೊದಲನೇ ಗೊನೆ 1 2 3 4 5 6 7 8 9 10 ಚಿಪ್ಪು. ಇದೇ ಮೊದಲನೇ ಗೊನೆ ಇಡೀ ತೋಟದಲ್ಲಿ. ಒಂದು 9902038931 KR ನಗರ. ಬಾಳೆ ಗಿಡಗಳು ದೊರೆತವೆ, ಬೇಕಾದ್ರೆ ಸಂಪರ್ಕಿಸಿ. ಓಕೆ, ಥ್ಯಾಂಕ್ ಯು.